surrender of self. ಸ್ವಾರ್ಥವನ್ನ ಹಾಗೆಯೇ ಸಮರ್ಪಿಸುವುದು. Surrender of self. ಸ್ವಾರ್ಥವನ್ನ ಅರ್ಪಿಸುವುದು. You know, the self, the very man, women we are. ಸ್ವಾರ್ಥ, ನಾವೆಲ್ಲರೂ ಮನುಷ್ಯರು ನಾವಾಗಿದ್ದೇವೆ. That must be dealt. ಇದು ಅಳಿಸಲ್ಪಡಬೇಕು, ಅದು ಸರಿಯಾಗಿ ಕಾರ್ಯನಿರ್ವಹಿಸಬೇಕು. Our self is a powerful enemy. ನೋಡುವಾಗ ನಮ್ಮ ಸ್ವಾರ್ಥವೇ ಬಲಿಷ್ಠವಾದ ಶತ್ರು. It's not a Satan, it's not anybody else, it's our self is more powerful. ಸೈತಾನನೋ ಅಥವಾ ಬೇರೆ ಯಾರೋ ಅಲ್ಲ, ನಮ್ಮ ಸ್ವಾರ್ಥವೇ ಒಂದು ಬಲಿಷ್ಠವಾದ ಶತ್ರು. You know, Christian life is all about dealing with yourself. ಕ್ರೈಸ್ತಿಯ ಜೀವಿತ ಅನ್ನುವಂಥದ್ದು ನಿಮ್ಮ ಸ್ವಾರ್ಥದೊಂದಿಗೆ ವ್ಯವಹರಿಸುವಂತದ್ದಾಗಿದೆ. Denying yourself, ಅಂದ್ರೆ ನಿಮ್ಮ ಸ್ವಾರ್ಥವನ್ನ ನಿರಾಕರಿಸುವುದು, crucifying yourself, ನಮ್ಮನ್ನೇ ಶಿಲುಬೆಗೆ ಏರಿಸಿಕೊಳ್ಳುವುದು. right? Empty yourself and become selfless. ನಿಮ್ಮನ್ನೇ ಬರಿದು ಮಾಡಿಕೊಂಡು ನಿಸ್ವಾರ್ಥಿಗಳಾಗುವುದು. But we keep ourselves in all the shelves of Almirah. ಆದ್ರೆ ನಾವು ನಮ್ಮ ಸ್ವಾರ್ಥವನ್ನ ಬೀರುವಿನ ಪ್ರತಿಯೊಂದೊಂದು ಇದರಲ್ಲಿ ಜೋಡಿಸಿಕೊಂಡು ಹೋಗ್ಬಿಡೋದು. During the time of fasting, ಆದ್ರೆ ಉಪವಾಸದ ದಿವಸಗಳು ಅಂತ ಬರುವಾಗ, this is a kind of opportunity for us to get operated. ನೋಡುವಾಗ ನಮಗೆ ಸಿಕ್ಕಿದ ಒಂದು ಅವಕಾಶ, ಯಾತಕ್ಕಾಗಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿಕೊಳ್ಳಲಿಕ್ಕೆ, ಇವುಗಳೆಲ್ಲ ತೆಗೆದು ಹಾಕ್ಲಿಕ್ಕೆ. Luke chapter 9 verses 23 and 24, Jesus taught. ಲೂಕ 9ನೇ ಅಧ್ಯಾಯ 23-24ರಲ್ಲಿ ಯೇಸು ಹೀಗೆ ಕಲಿಸಿಕೊಟ್ಟರು. If anyone desires to come after me, let him deny himself and take up his cross daily and follow. ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ದಿನಾಲು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. Deny himself. ತನ್ನನ್ನೇ ತಾನು ನಿರಾಕರಿಸಿ. Amen. ಆಮೆನ್. So the self must die. ಸ್ವಾರ್ಥ ಸಾಯಬೇಕು. Galatians 2:20. ಗಲಾತ್ಯ 2:20. Paul writes, ಪೌಲನು ಬರೆಯುತ್ತಾನೆ, I have been crucified with Christ. It's no longer I who live, but Christ lives in me. ಇನ್ನು ಬದುಕುವವನು ನಾನಲ್ಲ, ಕ್ರಿಸ್ತನೇ ನನ್ನಲ್ಲಿ ಬದುಕುವವನಾಗಿದ್ದಾನೆ. ನಾನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಲ್ಪಟ್ಟವನಾಗಿದ್ದೇನೆ. And then how he sees it and the entire picture. ಮತ್ತು ಪೂರ್ತಿ ಚಿತ್ರಣವನ್ನ ಇಲ್ಲಿ ಪೌಲನು ಹೇಗೆ ನೋಡ್ತಾ And the ಇದ್ದಾನೆ. life which I now live in the flesh, I live by faith in the Son of God who loved me and gave himself for me. ಈಗ ನಾನು ಜೀವಿಸುತ್ತಿರುವನು ನಾನಲ್ಲ, ನನಗೋಸ್ಕರ ಜೀವವನ್ನು ಕೊಟ್ಟಂತ ದೇವಕುಮಾರನು, ಆತನಲ್ಲಿ ನಾನು ಜೀವಿಸುತ್ತಾ ಇದ್ದೇನೆ. Amen. ಆಮೆನ್. Praise God. ದೇವರಿಗೆ ಸ್ತೋತ್ರವಾಗಲಿ. So self, our ego, our anger, ನಮ್ಮ ಸ್ವಾರ್ಥ, ನಮ್ಮ ಅಹಂ, ನಮ್ಮ ಕೋಪ, our pride, ನಮ್ಮ ಹೆಮ್ಮೆ, all these things must be crucified. ಇವೆಲ್ಲವೂ ಶಿಲುಬೆಗೆ ಹಾಕಲ್ಪಡಬೇಕು. Right? The life that we live is the life in Christ Jesus. ನಾವು ಜೀವಿಸುವ ಜೀವಿತ ಕ್ರಿಸ್ತನಲ್ಲಿ ಜೀವಿಸುವ ಜೀವಿತ. Surrender of ourselves. ನಮ್ಮ ಸ್ವಾರ್ಥವನ್ನ ಅರ್ಪಿಸುವುದು.